ಎಂಎಲ್ಸಿ ಸೀಟು ಗೆಲ್ಲುವುದಕ್ಕೆ ಕೈ ರೆಸಾರ್ಟ್ ರಣತಂತ್ರ. ವಂಡರ್ಲಾ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದು ಟೀಮ್ ಆಕ್ಷೇಪ. ವಂಡರ್ಲಾ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದು ಟೀಮ್ ಆಕ್ಷೇಪ. ಕಾಂಗ್ರೆಸ್ನಲ್ಲಿ 5 ಸ್ಟಾರ್ ಕಲ್ಚರ್ ಬಂದಿದ್ದೆ ಎಂದು ಕಿಡಿ. ಸಿಎಲ್ಪಿ ಅಂದ್ರೆ ವಿಧಾನಸೌಧದಲ್ಲಿ ನಡಿಬೇಕು, ಅದು ಬಿಟ್ಟು ರೆಸಾರ್ಟ್ಗಳಲ್ಲಿ ಸಿಎಲ್ಪಿ ನಡಿಬಾರದು. ಅದು ಬಿಟ್ಟು ಸಿಎಲ್ಪಿ ಮೀಟಿಂಗ್ ನಡೆಯುವಂಥದ್ದು ರೆಸಾರ್ಟ್ಗಳಲ್ಲ. ಯಾರೋ ಯುವ ಶಾಸಕರಿಗೆ ಇದು ಸೂಟ್ ಆಗಬಹುದು, ಆದರೆ ಹಿರಿಯ ಶಾಸಕರು ರೆಸಾರ್ಟ್ ಪಾಲಿಟಿಕ್ಸ್ ಇಷ್ಟಪಡೋದಿಲ್ಲ. ಹಿರಿಯ ಶಾಸಕರು ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿ ಡಿಕೆಶಿ ಅವರು ಎಚ್ಚೆತ್ತುಕೊಳ್ಳಬೇಕು ಅಂದಿದ್ದಾರೆ. ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ಮಾಡೋದು ಅಗತ್ಯವಿಲ್ಲ ಅಂದಿದ್ದಾರೆ. ಕ್ರಾಸ್ ವೋಟ್ ಭಯ ಇಲ್ದಿದ್ರು ಅನಗತ್ಯವಾಗಿ ರೆಸಾರ್ಟ್ ಮೊರೆ ಹೋಗೋದು ಸರಿಯಲ್ಲ. 5 ಸ್ಟಾರ್ ಪಾಲಿಟಿಕ್ಸ್ ಶುರುವಾಗಿದೆ ಅಂತ ಸಿದ್ದು ಟೀಮ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಎಂಎಲ್ಸಿ ಸೀಟು ಗೆಲ್ಲೋದಕ್ಕೆ ಕೈ ರೆಸಾರ್ಟ್ ರಣತಂತ್ರ ಒಂದ್ ಕಡೆ, ಇನ್ನು ವಂಡರ್ಲಾ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದು ಟೀಮ್ ವ್ಯಕ್ತಪಡಿಸ್ತಾ ಇರುವಂತಹ ಆಕ್ಷೇಪ ಇದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ 5 ಸ್ಟಾರ್ ಕಲ್ಚರ್ ಬಂದಿದೆ ಅಂತ ಕಿಡಿಕಾರಿದ್ದು. ಈ ಕುರಿತಾಗಿ ನಮ್ಮ ಪ್ರಧಾನ ಸಂಪಾದಕರಾದ LM ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಬಹುಶಃ ಎಂಎಲ್ಸಿ ಸೀಟ್ ಗೆಲ್ಸೋದಕ್ಕೆ ಈ ಕೈ ರೆಸಾರ್ಟ್ ರಣತಂತ್ರಕ್ಕೆ ಈಗ ಸಿದ್ದು ಟೀಮ್ ಯಾವ ರೀತಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು? ಕಾಂಗ್ರೆಸ್ನಲ್ಲಿ ಇದೆಲ್ಲ ಇಲ್ವೇ ಇಲ್ಲ, ಆದ್ರೂ ಕೂಡ ಇಂಥದ್ದು ಬಹುಶಃ ಹೊಸ ಪರಂಪರೆಯನ್ನ ಹುಟ್ಟು ಹಾಕಲಾಗ್ತಾ ಇದೆಯಾ ಅಂತ. ಗುಡ್ ಮಾರ್ನಿಂಗ್ ವಸಂತ್. ಗುಡ್ ಮಾರ್ನಿಂಗ್ ಸರ್. 5ನೇ ಕ್ಯಾಂಡಿಡೇಟ್, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಇದುವರೆಗೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಡೆಯೋದು ವಾಡಿಕೆ. ಆದರೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಆದ ನಂತರ ಒಂದು ಪಕ್ಷದಲ್ಲಿ ಒಂದು ಹೊಸ ಕಲ್ಚರ್ ಶುರುವಾಗಿದೆ, ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ. ಅದರ ಭಾಗವಾಗಿ ಇವತ್ತು ಸಿಎಲ್ಪಿ ಸಭೆಯನ್ನು ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇದು ಬಹುತೇಕ ಸಿದ್ದರಾಮಯ್ಯ ಟೀಮ್ನ ಹಿರಿಯ ನಾಯಕರ ಆಕ್ಷೇಪಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ 5 ಸ್ಟಾರ್ ಕಲ್ಚರ್ ನಮ್ಮ ಶುರುವಾಗಿದೆ, ಇದು ಸರಿಯಲ್ಲ ಅಂತಕ್ಕಂಥ ಆಕ್ಷೇಪವನ್ನು ನೇರವಾಗಿ ಹಲವು ಶಾಸಕರು ಮತ್ತೆ ಹಿರಿಯರು ಮುಖ್ಯಮಂತ್ರಿಗಳ ಜೊತೆ ತೋಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಹಲವು ನಾಯಕರುಗಳು ನಮ್ಮ ಜೊತೆ ಮಾತಾಡಿ ಈ ಕಲ್ಚರ್ ಸರಿ ಇಲ್ಲ, ಅವರು ಕರೆದ ಜಾಗಕ್ಕೆ ನಾವೆಲ್ಲ ಹೋಗೋಕ್ ಸಾಧ್ಯ ಆಗೋದಿಲ್ಲ, ಹೆಚ್ಚು ಅಂದ್ರೆ ಇವರ ಬಲವಂತಕ್ಕೆ ಶಾಸಕಾಂಗ ಸಭೆ ಅನ್ನೋ ಕಾರಣಕ್ಕೆ ಹಿರಿಯ ನಾಯಕರು ಕೇವಲ ಒಂದು ವಿಸಿಟ್ ಮಾಡಿ ವಾಪಸ್ ಹೊರಡ್ತಾರೆ ಹೊರತು ಅಲ್ಲಿ ಕೂತುಕೊಳ್ಳುವ ಮತ್ತೆ ಇವ್ರ ಜೊತೆ ಮಿಂಗಲ್ ಆಗುವ ಯಾವುದೇ ಮನಸ್ಥಿತಿನ ಹಿರಿಯ ನಾಯಕರು ಹೊಂದಿಲ್ಲ. ಹಾಗಾಗಿ ಶಾಸಕರು ಏನಿದ್ದಾರೆ, ಶಾಸಕರು ಸಿಎಲ್ಪಿ ಸಭೆಯನ್ನ ವಿಧಾನಸೌಧದಲ್ಲೇ ಆಗೋದನ್ನ ಇಷ್ಟಪಡ್ತಾರೆ. ಡಿಕೆ ಶಿವಕುಮಾರ್ ಅವರು ಈ ಕಲ್ಚರ್ನ ಬಿಡಬೇಕು, ಜೊತೆಗೆ ತಮ್ಮ ವರ್ತನೆಯನ್ನು ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತಕ್ಕಂಥ ಒಂದು ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಶುರುವಾಗಿದೆ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು 4 ಸೀಟು. ಈಗಾಗಲೇ ಹೆಬ್ಬಾರ್ ಅವರು, ST ಸೋಮಶೇಖರ್ ಅವರು ಮತ್ತೆ GT ದೇವೇಗೌಡರು ಆಲ್ಮೋಸ್ಟ್ ಕಾಂಗ್ರೆಸ್ ಮತ ಹಾಕೋಕೆ ಒಪ್ಕೊಂಡಿದ್ದಾರೆ. ಇನ್ನೊಂದಿಬ್ಬರನ್ನ ತೆರೆಮರೆಯಲ್ಲಿ ಮಾತಾಡಿ ಒಪ್ಪಿಸಲಾಗಿದೆ. ಹಾಗಾಗಿ ಶಾಸಕರನ್ನ ಅಲ್ಲಿ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಕೂರಿಸಿ ಆತರ ಎಲ್ಲ ರಣತಂತ್ರ ಮಾಡುವ ಅಗತ್ಯವೇ ಇರಲಿಲ್ಲ. ಈ ಅನಾಯಾಸವಾಗಿ 5ನೇ ಸೀಟ್ನ ಕೂಡ ನಾವು ಗೆಲ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಶಾಸಕರನ್ನ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೆಯೋದನ್ನ ಸ್ವಲ್ಪ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಕೂಗು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿದೆ. ಹಲವು ನಾಯಕರು ನಮ್ಮ ಜೊತೆ ಕೂಡ ಮಾತಾಡಿದ್ರು ವಸಂತ್. ಅವರ ಅಭಿಪ್ರಾಯವನ್ನು ನೋಡಿದ್ರೆ ಮುಖ್ಯಮಂತ್ರಿಗಳ ಇಂತಹ ನಡೆಗಳನ್ನೇ ಒಂದು ಸಣ್ಣ ತಪ್ಪು ಹೆಜ್ಜೆ ಇಡೋದನ್ನು ಕೂಡ ಸಿದ್ದು ಪಾಳ್ಯ ಕಾಯ್ತಾ ಇದೆ ಅಂತ ಅನಿಸ್ತಾ ಇದೆ. ಬಹುಶಃ ಇದೇ ಈ ಸಿಎಲ್ಪಿ ವಂಡರ್ಲಾದಲ್ಲಿ ಫಿಕ್ಸ್ ಆಗಿರುವ ಸಿಎಲ್ಪಿ ಇದೆಯಲ್ಲ, ಅದು ಮತ್ತಷ್ಟು ಶಾಸಕರ ಅಸಮಾಧಾನಕ್ಕೆ ಬೇರೆ ಬೇರೆ ರೀತಿಯ ಬಾರ್ಗೇನಿಂಗ್ಗೆ ಇದು ವೇದಿಕೆ ಆಗುವ ಎಲ್ಲ ಸಾಧ್ಯತೆಗಳಿದೆ ವಸಂತ್. ನಿಜ. ಒಂದು ಈ ಕ್ರಾಸ್ ವೋಟ್ ಭಯ ಇಲ್ದಿದ್ರು ಕೂಡ ಅನಗತ್ಯವಾಗಿ ರೆಸಾರ್ಟ್ ಮೊರೆ ಹೋಗುವಂಥದ್ದು ಮುಂದಿನ ಯುವ ಪೀಳಿಗೆಯ ರಾಜಕಾರಣಿಗಳಿಗೆ ಏನ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಬಹುಶಃ ಸಿದ್ದು ಟೀಮ್ನ ಆಕ್ಷೇಪಕ್ಕೆ ಇದು ಒಂದು ರೀತಿಯಲ್ಲಿ ಕಾರಣ ಇರಬಹುದು. ಇದು ಒಂದು ಹೊಸ ಸಂಪ್ರದಾಯ ಹುಟ್ಟಾಕ್ಬಿಟ್ರೆ ಅದನ್ನೇ ಪಾಲನೆ ಮಾಡಿಬಿಡುತ್ತೆ ಮುಂದಿನ ಯುವ ಪೀಳಿಗೆಯ ರಾಜಕಾರಣಿಗಳು ಅನ್ನುವಂಥದ್ದು ಇರಬಹುದಾ ಅಂತ. ಎಸ್ ವಸಂತ್, ಅಲ್ಲಿ 2 ಬಣಗಳಿದೆ ಕಾಂಗ್ರೆಸ್ನಲ್ಲಿ. ಒಂದು DK ಶಿವಕುಮಾರ್ ಅವರ ಬೆಂಬಲಕ್ಕಿರುವ ಒಂದಷ್ಟು ಶಾಸಕರು, ಅವರಲ್ಲಿ ಬಹುತೇಕರು ಯುವ ಶಾಸಕರಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಸುಮಾರು ಜನ ಇದ್ದಾರೆ, ಅವರೆಲ್ಲ ಸೀನಿಯರ್ಗಳಿದ್ದಾರೆ. ಜೊತೆಗೆ ಹೈಕಮಾಂಡ್ ನಿಷ್ಠರು ಅಂತ ಮತ್ತೊಂದಷ್ಟು ಜನ ಇದ್ದಾರೆ. ಇವರೆಲ್ಲರಿಗೂ ತಮ್ಮದೇ ಆದ ಹಿತಾಸಕ್ತಿಗಳಿದೆ. DK ಶಿವಕುಮಾರ್ CM ಆದ್ರೆ ನಮ್ಗೇನ್ ಲಾಭ ಅಂತಕ್ಕಂಥ ಯೋಚನೆ ಮಾಡುವ ಒಂದಷ್ಟು ಜನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಆದ್ರೆ ನಮಗ್ ಸೂಕ್ತ ಅಂತಕ್ಕಂಥ ಹಾಗೆ ಯೋಚನೆ ಮಾಡ್ತಕ್ಕಂಥ ಒಂದಷ್ಟು ಶಾಸಕರಿದ್ದಾರೆ. ಜೊತೆಗೆ
ಇಲ್ಲಿ ಬಣಗಾರಿಕೆ ಇರಬಾರ್ದು, ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನಷ್ಟೇ ಮಾಡ್ಕೊಂಡು ಹೋಗ್ಬೇಕು, ರೀತಿ ರಿವಾಜುಗಳನ್ನ ಹಿಂದಿನಿಂದ ಹೇಗ್ ಬಂದಿದ್ಯೋ ಅದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಾದವನ್ನು ಮುಂದಿಡುವ ಹಲವು ಶಾಸಕರಿದ್ದಾರೆ. ಈ ಮಧ್ಯೆ ಈ ರೆಸಾರ್ಟ್ ಪಾಲಿಟಿಕ್ಸ್ ಇದೆಯಲ್ಲ, ರೆಸಾರ್ಟ್ಗೆ ಶಾಸಕರನ್ನ ಕರೆಸಿ ಅಲ್ಲಿ ಮೀಟಿಂಗ್ ಮಾಡೋದು, ಅದು ಮೇಲ್ನೋಟಕ್ಕೆ ಅಂತ ಅಫೆನ್ಸ್ ತರ ಅಥವಾ ಅಪರಾಧವಾಗಿ ಕಾಣೋದಿಲ್ಲ. ಆದ್ರೆ ಅತೃಪ್ತರಿಗೆ ಇದೊಂದು ರೀಸನ್ ಆಗುತ್ತೆ. ಯುವ ಶಾಸಕರಿಗೆ ಹಿಂದೆ ನಮ್ಗೆ ಆಕ್ಷೇಪ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ನೇತೃತ್ವದ CLP ಏನಷ್ಟು ಏನೋ ಕಿಕ್ ಇರೋದಿಲ್ಲ, ಏನಂತ ಓವರ್ ಡಿಸ್ಕಷನ್ ಆಗೋದಿಲ್ಲ, ಅಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದೇ ಆಗುತ್ತೆ, ಬೇರೆ ಬೇರೆ ರೀತಿಯ ಚರ್ಚೆಗೆ ಆರ್ಗ್ಯುಮೆಂಟ್ಗಳಿಗೆ ಅವಕಾಶ ಇರೋದಿಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಇತ್ತು. ಇದೀಗ ರೆಸಾರ್ಟ್ಗೆ ತೆರಳುತ್ತಾ ಇರ್ತಕ್ಕಂಥದ್ದು ಒಂದು ರೀತಿಯ ಒಂದು 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 ರಿಲ್ಯಾಕ್ಸ್ ಮೂಡಲ್ಲಿ ಶಾಸಕರು ಇರಬೇಕು ಅಂತಕ್ಕಂಥ ಒಂದು ಭಾವನೆ ಇದ್ದಂತಿದೆ. ಏನೋ ಇದನ್ನ ಯಾರು ತೀರ್ಮಾನ ಮಾಡೋದು ಅವರಲ್ಲಿ. ಆದ್ರೆ ಹಿರಿಯರು ಇದನ್ನ ಒಂದು ನೆಪವಾಗಿ ಇಟ್ಕೊಂಡು ತಮ್ಮ ಆಕ್ಷೇಪವನ್ನ ನಿಧಾನಕ್ಕೆ ಆಕ್ಷೇಪದ ರಾಗವನ್ನ ಹಾಡೋಕ್ ಶುರು ಮಾಡಿದ್ದಾರೆ. ವಸಂತ್, ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗಾಗಿ.